ನಿಮಗೆ 5 ಸ್ಟಾರ್ ಹೋಟೆಲ್ನಿಂದ ಊಟ ಬೇಕೇ? 5 ಸ್ಟಾರ್ ಹೋಟೆಲ್ನಿಂದ ಊಟ ಆರ್ಡರ್ ಮಾಡ್ತೀರಾ? ಇವತ್ತು ನಾವು ಹೇಳೋ ಸುದ್ದಿ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ನೀವು ಖಂಡಿತ. 5 ಸ್ಟಾರ್ ಹೋಟೆಲ್ ಊಟ ತಿಂದರೆ ಆಸ್ಪತ್ರೆಗೆ ಹೋಗೋದು ಇಲ್ಲಿ ಪಕ್ಕಾ. ನೀವು ಯಾರೆಲ್ಲ 5 ಸ್ಟಾರ್ ಹೋಟೆಲ್ನಲ್ಲಿ ಊಟ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅವ್ರು ಈ ಸ್ಟೋರಿಯನ್ನು ಗಮನಿಸಿ. 5 ಸ್ಟಾರ್ ಹೋಟೆಲ್ನಿಂದ ಊಟ ಆರ್ಡರ್ ಮಾಡ್ತಾ ಇದ್ರೆ ನಿಮಗೆ ಇದು ಶಾಕಿಂಗ್ ವಿಚಾರ. ಇವತ್ತು ನಾವು ಹೇಳೋ ಸುದ್ದಿ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಆ ರೀತಿ ಈಗ ಈ 5 ಸ್ಟಾರ್ ಹೋಟೆಲ್ ಕಾರ್ಯನಿರ್ವಹಿಸಿದೆ. 5 ಸ್ಟಾರ್ ಹೋಟೆಲ್ ಊಟ ತಿಂದರೆ ನೀವು ಆಸ್ಪತ್ರೆಗೆ ಹೋಗೋದಂತೂ ಪಕ್ಕ ಇಲ್ಲಿ. ಇದು ಹೆಸರಿಗಷ್ಟೇ 5 ಸ್ಟಾರ್ ಹೋಟೆಲ್, ಬರೀ ಕಳಪೆ ಫುಡ್ಡನ್ನು ನೀಡ್ತಾರೆ ಇಲ್ಲಿ. ಕೊಳೆತ ಆಲೂಗಡ್ಡೆ, 4-5 ದಿನದ ಹಳೆಯ ಮಾಂಸವನ್ನು ಇಲ್ಲಿ ಬಳಸಲಾಗುತ್ತೆ. ಹೊರಗೆಲ್ಲ ತಳುಕು, ಒಳಗೆ ನೋಡಿದರೆ ಬರೀ ಹುಳುಕು. ಇಲ್ಲಿ ನೋಡಕ್ಕೆ ಮಾತ್ರ 5 ಸ್ಟಾರ್ ಹೋಟೆಲ್, ಆದರೆ ಒಳಗಡೆ ಫುಡ್ ಕ್ವಾಲಿಟಿ ಏನಿದೆ ಅದು ತುಂಬ ವರ್ಸ್ಟ್ ಆಗಿದೆ. 5 ಸ್ಟಾರ್ ಹೋಟೆಲ್ ಊಟ ತಿಂದರೆ ನೀವು ಆಸ್ಪತ್ರೆಗೆ ಸೇರೋದು ಪಕ್ಕ. ಇದು ಬೆಂಗಳೂರಿನ 5 5 ಸ್ಟಾರ್ ಹೋಟೆಲ್ನ ಅಸಲಿ ಫುಡ್ ಕತೆ ಇದು. 5 ಸ್ಟಾರ್ಗಳ ಮೇಲೆ ರಾತ್ರೋರಾತ್ರಿ ಆಹಾರ ಇಲಾಖೆ ದಾಳಿಯನ್ನು ನಡೆಸಿರುವಂಥದ್ದು 5 ಸ್ಟಾರ್ ಹೋಟೆಲ್ಗಳ ಮೇಲೆ. ಇನ್ನು ಮಾಲೀಕರಿಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. 5 ಸ್ಟಾರ್ ಹೋಟೆಲ್ಗಳ ಮಾಲೀಕರ ಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನೀವು ನಾನು 5 ಸ್ಟಾರ್ ಹೋಟೆಲ್ನಲ್ಲೇ ಊಟವನ್ನು ಮಾಡೋದು, ಅಲ್ಲಿಂದನೇ ನಾನು ಆರ್ಡರ್ ಮಾಡ್ಕೊಳ್ತೀನಿ, ಅಲ್ಲಿ ಹೈಜಿನ್ ಇರುತ್ತೆ ಅಂತ ಯಾರೆಲ್ಲ ಭಾವಿಸ್ಕೊಂಡಿರ್ತೀರೋ ಅದು ನಿಜಕ್ಕೂ ಕೂಡ ಸುಳ್ಳು. ಯಾಕಂದರೆ ನೋಡಿ ಎಷ್ಟರ ಮಟ್ಟಿಗೆ ಹೈಜಿನ್ ಇರುತ್ತೆ 5 ಸ್ಟಾರ್ ಹೋಟೆಲ್ಗಳು ಅಂತಂದರೆ, ಕೊಳೆತ ಆಲೂಗಡ್ಡೆ, ಕೊಳೆತ ಮಾಂಸವನ್ನು ಬಳಸಿ ಫುಡ್ಡನ್ನು ತಯಾರು ಮಾಡ್ತಿದ್ದಾರೆ. ಈಗ ರಾತ್ರೋರಾತ್ರಿ ಆರೋಗ್ಯ ಇಲಾಖೆ ದಾಳಿಯನ್ನು ಮಾಡಿದಂತಹ ವೇಳೆ ಇದು ಬೆಳಕಿಗೆ ಬಂದಿದೆ. ಕೊಳೆತ ಆಲೂಗಡ್ಡೆಯಿಂದ ಅಡುಗೆ ಮಾಡುವಂಥದ್ದು, ಕೊಳೆತಂತಹ ಮಾಂಸವನ್ನು ಇಲ್ಲಿ ಬಳಸ್ತಾ ಇರುವಂಥದ್ದು ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಪರಿಶೀಲನೆ ಮಾಡಲಾಗ್ತಾ ಇದೆ. ಅಂದರೆ ಕೊಳೆತ ಮಾಂಸವನ್ನು ಇಲ್ಲಿ ಅಡುಗೆಗೆ ಬಳಸ್ತಾ ಇರುವಂಥದ್ದು. ಯಾರೆಲ್ಲ 5 ಸ್ಟಾರ್ ಹೋಟೆಲ್ ಊಟನೇ ಬೇಕು, ನನಗೆ ಅದೇ ಮಾಡೋದು, ನಾನು ತುಂಬ ಹೈಜಿನ್ ಇರುತ್ತೆ ಅಂತ ಯಾರೆಲ್ಲ ಅಂದ್ಕೊಂಡಿರ್ತೀರಿ, ಈ ದೃಶ್ಯಾವಳಿಯನ್ನು ಸ್ವಲ್ಪ ಗಮನಿಸಿ. ಯಾವ ಮಟ್ಟಿಗೆ ಹೈಜಿನ್ ಇರುತ್ತೆ, ಎಷ್ಟು ಫ್ರೆಶ್ ಆಗಿರುವಂತಹ ಮಾಂಸವನ್ನು ಇಲ್ಲಿ ಬಳಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೀವು ಗಮನಿಸಬಹುದು. ಕೊಳೆತ ಅಂದರೆ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಆ ಮಾಂಸವನ್ನು, ಅದನ್ನು ಬಳಸುವಂಥದ್ದು ಇಲ್ಲಿ ಅಡುಗೆಗೆ. 5 ಸ್ಟಾರ್ ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ರ್ಯಾಡಿಸನ್ ಬ್ಲೂ ಮತ್ತು ಜಬಲ್ ಮ್ಯಾರಿಟ್ ಎಂಬಂತಹ ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ನಡೆದಿದೆ. 5 ಸ್ಟಾರ್ ಹೋಟೆಲ್ನ ಫುಡ್ಡನ್ನು ಕಂಡು ಅಧಿಕಾರಿಗಳಿಗೆ ಶಾಕ್ ಆಗಿದೆ. ಅವಧಿ ಮೀರಿದಂತಹ ನಾನ್ ವೆಜ್ ಅನ್ನ ಸ್ಟೋರ್ ಮಾಡುವಂಥದ್ದು, ತಿನ್ನಲು ಯೋಗ್ಯವಲ್ಲದಂತಹ ಫುಡ್, ಅದು ಎಕ್ಸ್ಪೈರಿ ಡೇಟ್ ಆಗೋಗಿರುತ್ತೆ, ಅದನ್ನು ತಿನ್ನಕ್ಕಾಗುತ್ತಾ? ಕೊಳೆತ ಆಹಾರವನ್ನು ಕಂಡು ಒಂದು ಕ್ಷಣ ಅಧಿಕಾರಿಗಳು ದಂಗಾಗ್ಬಿಟ್ಟಿದ್ದಾರೆ. ಫ್ರಿಡ್ಜ್ನಲ್ಲಿ ಕೊಳೆತಂತಹ ಆಹಾರವನ್ನ ಸಂಗ್ರಹಿಸ್ತಾ ಇದ್ದಂತಹ ಸಿಬ್ಬಂದಿ ಕೊಳೆತ ಚಿಕನ್ ಮಾಂಸವನ್ನ ಫ್ರಿಡ್ಜ್ಗಳಲ್ಲಿ ಇಟ್ಟು ಅದನ್ನ ಬಳಕೆ ಮಾಡ್ತಾ ಇದ್ರು. 5 ಸ್ಟಾರ್ ಹೋಟೆಲ್ನ ಅಸಲಿ ಕಹಾನಿಯನ್ನ ಈಗ ಆಹಾರ ಇಲಾಖೆ ಬಿಚ್ಚಿಟ್ಟಿದೆ. ಅಧಿಕಾರಿಗಳೇ ಶಾಕ್ ಆಗಿಬಿಟ್ಟಿರುವಂಥದ್ದು. ಯಾಕಂದ್ರೆ ಎಕ್ಸ್ಪೈರ್ ಆಗೋಗಿರುವಂತಹ ಮಾಂಸವನ್ನ ಇಲ್ಲಿ ಬಳಸಲಾಗ್ತಾ ಇದೆ. 5 ಸ್ಟಾರ್ ಹೋಟೆಲ್ ತುಂಬ ಹೈಜಿನ್ ಇರುತ್ತೆ, ಒಳ್ಳೊಳ್ಳೆ ಫುಡ್ ಸಿಗುತ್ತೆ ಅಂತ ಹೇಳ್ಕೊಂಡು 5 ಸ್ಟಾರ್ ಹೋಟೆಲ್ಗೆ ಹೋಗ್ಬಿಡೋದು ಅಥವಾ ಅಲ್ಲಿಂದ ಆರ್ಡರ್ ಮಾಡ್ಕೊಂಡು ತಿಂದ್ಬಿಡೋದು ಮಾಡ್ತೀವಿ. ಆದರೆ ಎಷ್ಟರ ಮಟ್ಟಿಗೆ ಹೈಜಿನ್ ಇದೆ ಇಲ್ಲಿ, ಜೊತೆಗೆ ಕೊಳೆತ ಮಾಂಸವನ್ನು ಬಳಸ್ತಾ ಇರುವಂಥದ್ದು ಇಲ್ಲಿ. 5 ಸ್ಟಾರ್ ಕಳಪೆ ಫುಡ್ ಸಂಶಯಾಸ್ಪದವಾಗಿ ಹೋಗಿರುವಂಥದ್ದು. ಲ್ಯಾಬ್ ಪರೀಕ್ಷೆಗಾಗಿ ಆಹಾರ ಮಾದರಿಗಳನ್ನು ರವಾನೆ ಮಾಡಲಾಗಿದೆ. ಇನ್ನು ನಿಯಮ ಉಲ್ಲಂಘನೆ ಕಂಡು ಬಂದರೆ ನೋಟಿಸ್ಗೆ ಸಿದ್ಧತೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಅಗತ್ಯವಿದ್ರೆ ದಂಡ ಹಾಗೂ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ಈಗ ಅಧಿಕಾರಿಗಳು ನೀಡಿದ್ದಾರೆ. ಗ್ರಾಹಕರ ಆರೋಗ್ಯ ರಕ್ಷಣೆಗೆ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಏನು 5 ಸ್ಟಾರ್ ಹೋಟೆಲ್ಗಳನ್ನು ಜನ ನಂಬ್ತಾರೆ, ತುಂಬ ಚೆನ್ನಾಗಿ ಊಟ ಇರುತ್ತೆ, ಹೈಜಿನ್ ಇರುತ್ತೆ ಅಂತ ಹೇಳಿ, ಆದರೆ ಇಲ್ಲಿ ಕೊಳೆತ ಒಂದು ಮಾಂಸ, ಆಲೂಗಡ್ಡೆ ಇವುಗಳನ್ನು ಬಳಸಿ ಅಡುಗೆ ಮಾಡಿ ಏನು ಗ್ರಾಹಕರಿಗೆ ನೀಡ್ತಾ ಇರುವಂಥದ್ದು. ಆರೋಗ್ಯ ಇಲಾಖೆ ದಾಳಿ ನಡೆಸಿದಂತಹ ವೇಳೆ ಇದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಲಕ್ಷ್ಮಿ, ಸಾಕಷ್ಟು ಜನರು ಬೆಂಗಳೂರಿನಲ್ಲಿ ಎಲ್ಲರೂ ಅವಲಂಬಿಸೋದು ಅಂತಂದ್ರೆ ಈಗ ಹೋಟೆಲ್ಗಳು, ಜೊತೆಗೆ 5 ಸ್ಟಾರ್ 3 ಸ್ಟಾರ್ ಜೊತೆಗೆ 7 ಸ್ಟಾರ್ ಹೋಟೆಲ್ಗಳನ್ನ ಹೆಚ್ಚಾಗಿ ನಂಬ್ತಾರೆ. ಯಾಕೆಂತಂದ್ರೆ ಹೈಜಿನಿಕ್ ಆಗಿರುತ್ತೆ, ಅಲ್ಲಿ
ಕುತ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ, ತಿಂಡಿ ಚೆನ್ನಾಗಿರುತ್ತೆ ಅನ್ನುವಂತಹ ಒಂದು ಜನರಲ್ಲಿ ಇರುವಂತಹ ಒಂದು ಕಲ್ಪನೆ. ಆದ್ರೆ ಸದ್ಯಕ್ಕೆ ಈಗ ಏನು ಆಹಾರ ಇಲಾಖೆ ಕೆಲಸವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ, ಇದರ ಬೆನ್ನಲ್ಲೇ ಈಗ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇರುವಂತದ್ದು ದೊಡ್ಡ ದೊಡ್ಡ ಹೋಟೆಲ್ಗಳ ಬಣ್ಣಗಳನ್ನ ಬಯಲು ಮಾಡೋದಕ್ಕೆ ಸದ್ಯಕ್ಕೆ ಆಹಾರ ಇಲಾಖೆ ಮುಂದಾಗಿರುವಂತದ್ದು. ನಿನ್ನೆಯಿಂದ ಶುರುವಾಗಿರುವಂತಹ ಆಹಾರ ಇಲಾಖೆಯ ಕಾರ್ಯಾಚರಣೆ ಇವತ್ತು ಸಹ ಮುಂದುವರೆದಿದೆ. ಅದರ ಬೆನ್ನಲ್ಲೇ ಈಗ ಒಂದೊಂದು ಅಂದ್ರೆ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಹೆಚ್ಚಾಗಿ ಕಾಲಿಡಕ್ಕೆ ಮುಂದಾಗಿರ್ಬೋದು. ನಿನ್ನೆ ಶಾಂಗ್ರಿಲಾ ಹೋಟೆಲ್ ಆಗಿರ್ಬೋದು, ಇಂತಹ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗಿದ್ರು. ಅಲ್ಲಿಯೂ ಸಹ ತರಕಾರಿಗಳನ್ನ ಏನು ಹಾಳಾಗಿದ್ದ ತರಕಾರಿಗಳನ್ನ ಬಳಸಿರುವಂತಹ ತರಕಾರಿಗಳೇ ಆಗಿರ್ಬೋದು, ಆಲೂಗಡ್ಡೆ, ಈರುಳ್ಳಿಯನ್ನ ಬಳಕೆಯನ್ನ ಮಾಡೋದು ನಿನ್ನೆ ಬೆಳಕಿಗೆ ಬಂದಿದೆ. ಅದರ ಬೆನ್ನಲ್ಲೇ ಇವತ್ತು ಸಹ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಒಂದಾದಂತಹ ಹೋಟೆಲ್ಗೆ ಇವತ್ತು ಎಂಟ್ರಿ ಕೊಟ್ಟಾಗ ಅಲ್ಲಿಯೂ ಸಹ ಅವಧಿ ಮೀರಿರುವಂತಹ ಆಹಾರ ಪದಾರ್ಥಗಳನ್ನ ಕಂಡು ಬರ್ತವೆ. ಅಂದ್ರೆ ಈಗ ಎಡಿಸನ್ ವ್ಯೂ ಆಗಿರ್ಬೋದು, ಜೇಬಲ್ ಮ್ಯಾರಿಟ್ ಅಂತ ಸ್ಟಾರ್ ಹೋಟೆಲ್ಗಳಿರ್ತವೆ. ಅಂತಲ್ಲಿ ಈ ಒಂದು ಅಂದ್ರೆ ಕೊಳ್ತಿರೋ ಅಂದ್ರೆ ತುಂಬಾ ದಿನಗಳ ಏನೋ ಬಳಕೆಗೆ ಬಾರದೇ ಇರುವಂತಹ ಮಾಂಸ ಪತ್ತೆಯಾಗಿದೆ. ಅಂದ್ರೆ ಅವಧಿ ಸಹ ಮೀರಿರುವಂತಹ ಮಾಂಸ ಪತ್ತೆಯಾಗಿರುವಂತದ್ದು. ಇದನ್ನ ಗಮನಿಸಿರುವಂತಹ ಅಧಿಕಾರಿಗಳು ಒಂದು ರೀತಿಯಲ್ಲಿ ಶಾಕ್ ಆಗಿದೆ. ಯಾಕಂತಂದ್ರೆ 5 ಸ್ಟಾರ್ ಹೋಟೆಲ್ ಅಂತಂದ್ರೆ ಎಲ್ಲವೂ ಹೈಜೆನಿಕ್ ಆಗಿರುತ್ತೆ, ಜೊತೆಗೆ ಅಚ್ಚುಕಟ್ಟಾಗಿ ಕ್ರಮಗಳನ್ನ ನಿಯಮಗಳನ್ನ ಪಾಲನೆ ಮಾಡ್ತಾರೆ ಅನ್ನುವಂತಹ ನಂಬಿಕೆ ಇತ್ತು. ಆದ್ರೆ ಸದ್ಯಕ್ಕೆ ಅವರಿಗೂ ಸಹ ಒಂದ್ ರೀತಿಯಲ್ಲಿ ಶಾಕ್ ಆಗಿರೋದ್ರಿಂದ ಫುಡ್ ಟೆಸ್ಟ್ ಮಾಡೋದಕ್ಕೆ ಸದ್ಯಕ್ಕೆ ಕಳಿಸಿರುವಂತದ್ದು. ಇದಾದ ಬಳಿಕ ವರದಿ ಏನ್ ಬರುತ್ತೆ ಅದ್ರ ಮೇಲೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಲಕ್ಷ್ಮಿ, ಧನ್ಯವಾದ ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ.